ಮಕ್ಕಳಿಗೆ ಹೊರಗಡೆಯಿಂದ ಬಿಸ್ಕೆಟ್ನ ತರೋ ಬದಲು ಈ ರೀತಿಯಾಗಿ ನಾವು ಹೆಲ್ತಿಯಾಗಿ ನಾವು ಮನೆಯಲ್ಲೇ ಮಾಡಿಕೊಡೋದ್ರಿಂದ ಮಕ್ಕಳೂ ಇಷ್ಟಪಡ್ತಾರೆ ಹಾಗೂ ದೊಡ್ಡವರು ಕೂಡ ತಿನ್ಬೋದು. ಮಕ್ಕಳಿಗೂ ದೊಡ್ಡವ್ರಿಗೂ ತುಂಬ ಇಷ್ಟವಾಗುವಂಥ ಈ ಗೋಧಿ ಬಿಸ್ಕೆಟ್ನ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ಮೊದಲಿಗೆ ನಾನಿಲ್ಲಿ 1 ಕಪ್ ಗೋಧಿ ಹಿಟ್ಟನ್ನ ತಗೊಂಡಿದ್ದೀನಿ. ನಂತರ ಇದಕ್ಕೆ ನಾನು 2 ಟೇಬಲ್ ಸ್ಪೂನ್ನಷ್ಟು ಕೊಬ್ಬರಿನ ಹಾಕೋತಿದ್ದೀನಿ. ಕೊಬ್ಬರಿನ ಹಾಕೋದ್ರಿಂದ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ, ಹಾಗೆ ಹೆಲ್ತಿಯಾಗಿ ಕೂಡ ಇರುತ್ತೆ. ಹಾಗಾಗಿ ನಾನಿಲ್ಲಿ ಕೊಬ್ಬರಿ ತುರಿನ ಬಳಸ್ತಿದ್ದೀನಿ. ನಂತರ ನಾನು ಇದಕ್ಕೆ ಸಕ್ಕರೆ ಪೌಡ್ರನ್ನ ಹಾಕೋತಿದ್ದೀನಿ. ಅಂದರೆ ಸಕ್ಕರೆ ಜೊತೆಗೆ ಏಲಕ್ಕಿನೂ ಕೂಡ ಗ್ರೈಂಡ್ ಮಾಡಿ ತೊಗೊಂಡಿದ್ದೀನಿ. ನಿಮಗೆ ತುಂಬ ಸಿಹಿ ಬೇಕು ಅಂದರೆ ನಿಮ್ಮ ಸಕ್ಕರೆ ಕ್ವಾಂಟಿಟಿನ ಎಕ್ಸ್ಟ್ರಾ ಹಾಕೋಬೋದು. ಇಲ್ಲಿ ನಾನು 1 ಕಪ್ ಗೋಧಿ ಹಿಟ್ಟಿಗೆ ಒಂದು ಅರ್ಧ ಮುಕ್ಕಾಲು ಕಪ್ ಆಗೋಷ್ಟು ಸಕ್ಕರೆ ಪುಡಿನ ಹಾಕ್ಕೊಂಡಿದ್ದೀನಿ. ನಂತರ ಇವೆಲ್ಲ ಚೆನ್ನಾಗಿ ಒಂದು ಸಲ ಮಿಕ್ಸ್ ಮಾಡಿಕೊಂಡು ಇದಕ್ಕೆ ಉಗುರು ಬೆಚ್ಚಗಿನ ಅಥವಾ ಸ್ವಲ್ಪ ಬಿಸಿ ನೀರನ್ನ ಹಾಕ್ಕೊಂಡು ನಾವು ಇದನ್ನು ಕಲಿಸ್ಕೋಬೇಕು. ನೀಟಾಗಿ ಒಂದು ಸಲ ಸ್ಪೂನಲ್ಲಿ ಮಿಕ್ಸ್ ಮಾಡಿಕೊಂಡು ನಂತರ ಇದನ್ನು ಕೈಯಲ್ಲಿ ನೀಟಾಗಿ ಇದನ್ನು ಕಲಿಸ್ಕೊಳ್ಳೋಣ. ನೋಡಿದ್ರಲ್ಲ, ಈ ರೀತಿ ಉಂಡೆ ಆಗೋ ರೀತಿ ನೀಟಾಗಿ ಇದನ್ನು ನಾವು ಕಲಿಸ್ಕೋಬೇಕು. ಕಲಿಸಿದ ನಂತರ ಇದನ್ನು ನಾವು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಲಿಕ್ಕೆ ಬಿಡೋಣ. ಅಂದರೆ ತುಂಬ ಹೊತ್ತು ಏನು ಬಿಡೋದು ಬೇಡ, ಜಸ್ಟ್ ಹಾಗೆ ಕಲಸಿಟ್ಟು ಎಣ್ಣೆ ಬಿಸಿ ಮಾಡೋಕ್ಕಿಟ್ಟರೆ ಇದು ರೆಡಿ ಆಗುತ್ತೆ. ಈಗ ಎಣ್ಣೆ ಬಿಸಿ ಮಾಡೋಕ್ಕಿಟ್ಟಿದ್ದೀನಿ. ನಂತರ ನಾನಿಲ್ಲಿ ಒಂದು ಬಟರ್ ಪೇಪರ್ನ ತೊಗೊಂಡು ಆ ಪೇಪರ್ಗೆ ಸ್ವಲ್ಪ ಎಣ್ಣೆನ ಸವರ್ಕೊಂಡಿದ್ದೀನಿ. ನಂತರ ನಾವಿಲ್ಲಿ ಆಗಲೇ ರೆಡಿ ಮಾಡಿ ಇಟ್ಕೊಂಡಿರೋ ಉಂಡೆಲಿ ಸ್ವಲ್ಪ ಉಂಡೆನ ತಗೊಂಡು, ಅಂದರೆ 2 ಭಾಗ ಮಾಡ್ಕೊಂಡಿದ್ದೀನಿ ನಾನು. 1 ಕಪ್ ಗೋಧಿ ಹಿಟ್ಟಲ್ಲಿ 2 ಭಾಗ ಆಗೋಷ್ಟು ಮಾಡ್ಕೊಂಡಿದ್ದೀನಿ. ನಂತರ ನಾವು ಇದನ್ನು ಲಟ್ಟಿಸ್ಕೋಬೇಕು. ಅಂದರೆ ತುಂಬ ಅಮುಕಿ ನಾವು ಪ್ರೆಸ್ ಮಾಡಿ ಲಟ್ಟಿಸ್ಕೊಳ್ಳೋದು ಬೇಕಾಗಿಲ್ಲ. ನಾರ್ಮಲಾಗಿ ಇದನ್ನು ಸ್ಮೂತಾಗಿ ನಾವು ಲಟ್ಟಿಸ್ಕೋಬೇಕು. ಅಂದರೆ ಸ್ವಲ್ಪ ಇದು ದಪ್ಪನೇ ಇರಬೇಕು. ಇವಾಗ ಇದನ್ನು ನೀಟಾಗಿ ಲಟ್ಟಿಸ್ಕೊಂಡ್ಮೇಲೆ ನಾನಿಲ್ಲಿ ತುಂಬ ಸಣ್ಣದಾಗಿ ಪೀಸ್ಗಳನ್ನ ಮಾಡ್ಕೋತಿದ್ದೀನಿ. ಅಂದರೆ ಎಡ್ಜಸ್ನೆಲ್ಲ ಫಸ್ಟು ನೀಟಾಗಿ ಕಟ್ ಮಾಡ್ಕೋತಿದ್ದೀನಿ. ನಂತರ ನಾನಿಲ್ಲಿ ಸ್ಕ್ವೇರ್ ಶೇಪ್, ಒಂದು ಬಾಕ್ಸಿನ ಆಕಾರದಲ್ಲಿ ನಾನು ಇದನ್ನು ಕಟ್ ಮಾಡ್ಕೋತಿದ್ದೀನಿ. ಫ್ರೆಂಡ್ಸ್, ಎಷ್ಟು ಈಸಿಯಾಗಿ ಇದನ್ನು ಮಾಡ್ಕೋಬೋದು ಗೊತ್ತಾ? ಕೇವಲ ಬರೀ 3 ಇಂಗ್ರೀಡಿಯೆಂಟ್ಸ್ ಇದ್ದರೆ ಸಾಕು. ಗೋಧಿ, ಶುಗರು, ಹಾಗೆ ಇದಕ್ಕೆ ಕೊಬ್ಬರಿ ಕೂಡ ಇದ್ದರೆ ಸಾಕು. ತಕ್ಷಣ ಬೇಕಂತ ಮಕ್ಕಳು ಯಾವಾಗ ಕೇಳಿದ್ರು ಇಮಿಡಿಯೇಟಾಗಿ ಇದನ್ನು ನಾವು ಮಾಡಿಕೊಡ್ಬೋದು. ನೋಡಿದ್ರಲ್ಲ, ಇವಾಗ ಸ್ಕ್ವೇರ್ ಶೇಪ್ ಅಂದರೆ ಇಷ್ಟು ದಪ್ಪನಾಗಿದ್ದರೆ ಸಾಕು. ಎಣ್ಣೆಲಿ ನೀಟಾಗಿ ಇದನ್ನು ಕರಿಬೋದು. ಇಲ್ಲಿ ಎಣ್ಣೆ ಕೂಡ ಕಾದಿದೆ. ನಂತರ ಇವಾಗ ಒಂದೊಂದನ್ನೇ ಹಾಕ್ಕೊಂಡು ಇದು ಸ್ವಲ್ಪ ಗೋಲ್ಡನ್ ಬ್ರೌನ್ ಬರೋವರೆಗೂ ನಾವು ಫ್ರೈ ಮಾಡ್ಕೋಬೇಕು. ಅಂದರೆ ಈಗ ನಾವು ಎಣ್ಣೆ ಒಳಗೆ ಹಾಕಿದ ತಕ್ಷಣ ಮೇಲೆ ಬರುತ್ತೆ, ಆವಾಗ ಸ್ವಲ್ಪ ಫ್ರೈ ಮಾಡಿಕೊಂಡು ತೆಗೆದಿಟ್ಕೊಂಡ್ರೆ ಸಾಕು. ತುಂಬ ಈಸಿಯಾಗಿ ಈ ಬಿಸ್ಕೆಟ್ನ ಮಾಡ್ಕೋಬೋದು. ಬಾಯಲ್ಲಿಟ್ಟರೆ ಕರ್ಗೋಗುತ್ತೆ, ಅಷ್ಟು ಈಸಿಯಾಗಿ ಇದನ್ನು ಮಾಡ್ಕೋಬೋದು. ತುಂಬ ಟೇಸ್ಟಿಯಾಗಿರುತ್ತೆ. ಮಕ್ಕಳಿಗೆ ಬಾಕ್ಸಿಗೆ ಅಥವಾ ಸ್ನ್ಯಾಕ್ಸ್ಗಾಗಿ ಕೊಡ್ಬೋದು. ಸಂಜೆ ಈವ್ನಿಂಗ್ ಸ್ನ್ಯಾಕ್ಸಾಗಿ ಕೂಡ ಇದನ್ನು ನಾವು ಮಾಡ್ಕೊಂಡು ತಿನ್ಬೋದು. ಹೊರಗಡೆಯಿಂದ ಬಿಸ್ಕೆಟ್ ತಂದು ಮೈದಾ ಹಾಕಿರ್ತಾರೆ, ಅದನ್ನೆಲ್ಲ ತಿನ್ನೋ ಬದಲು ನಾವೇ ಮನೆಯಲ್ಲಿ ಹೆಲ್ತಿಯಾಗಿ ಇದನ್ನು ಮಾಡಿಕೊಡ್ಬೋದು. ನೋಡ್ತಿದ್ದೀರಲ್ಲ, ಇಷ್ಟೇ ಈಸಿ ಫ್ರೆಂಡ್ಸ್. ನಿಮಗೆ ಯಾವ ಶೇಪ್ ಬೇಕೋ ಆ ಶೇಪಲ್ಲಿ ನೀವು ಈ ಬಿಸ್ಕೆಟ್ನ ತಯಾರಿಸ್ಬೋದು. ಇವಾಗ ಇದು ರೆಡಿಯಾಗಿದೆ. ನೋಡ್ತಿದ್ದೀರಲ್ಲ, ಇದನ್ನು ನಾವು ಫ್ರೈ ಮಾಡ್ಕೋಬೇಕಾದ್ರೆ, ಅಂದರೆ ಇದನ್ನು ಬೇಯಿಸ್ಕೋಬೇಕಾದ್ರೆ ಕಡಿಮೆ ಉರಿನ ಇಟ್ಕೊಂಡು ನಾವು ನೀಟಾಗಿ ಬೇಯಿಸ್ಕೋಬೇಕು. ಯಾಕಂದರೆ ಒಳಗಡೆ ಎಲ್ಲ ನೀಟಾಗಿ ಬೇಯುತ್ತೆ ಕಡಿಮೆ ಉರಿ ಇಟ್ಕೊಂಡ್ರೆ. ಫ್ರೆಂಡ್ಸ್, ಇದಾಗಿದೆ. ಈಗ ಸರ್ವಿಂಗ್ ಬೌಲ್ಗೆ ಶಿಫ್ಟ್ ಮಾಡ್ತಿದ್ದೀನಿ. ನೋಡಿದ್ರಲ್ಲ ಫ್ರೆಂಡ್ಸ್, ಎಷ್ಟು ಈಸಿಯಾಗಿ ಗೋಧಿ ಬಿಸ್ಕೆಟ್ನ ಮಾಡೋದು ಅಂತ. ಇದೇ ಥರ ಹೊಸ ರೆಸಿಪಿಗಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲೇ ಕಾಣೋ ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡಿ.